ಸರ್ ನಮಸ್ತೆ. ಈಗ ನೀವು ನೋಡ್ತಿರ್ತಕ್ಕಂತಹ ಪ್ರಾಪರ್ಟಿ ಬಂದು 1 ಎಕರೆ 80 ಸೆಂಟ್ ಇದೆ. ಅಂದರೆ 1.25 ಎಕರೆ ಇದೆ. 20 ಸೆಂಟ್ ಕಡಿಮೆ 2 ಎಕರೆಗೆ ಹತ್ತತ್ರ 2 ಎಕರೆ ಹತ್ತತ್ರ ಇದೆ. 20 ಸೆಂಟ್ ಕಡಿಮೆ ಅಂದರೆ 1/4 ಎಕರೆ ಕಡಿಮೆ ನೋಡಿ. ಇದು ಮೆಟ್ಲಿಂಗ್ ರಸ್ತೆ ಇದು ನೋಡಿ. ಇದೇ ಭೂಮಿ, ಇದೇನು ಕಾಣ್ತಿದೆಯಲ್ಲ ಇದೇ ಪ್ರಾಪರ್ಟಿ. ಸೊ ನೋಡಿ ಹಿಂಗಿದೆ. ಒಂದು ಬೋರ್ ಇದೆ, ಅಂದರೆ ಸರ್ವಿಸೆಲ್ಲ ಇತ್ತು, ಬಟ್ ಈಗ ಏನೂ ಮಾಡೋಕ್ಕಾಗಿದೆ. ಅವರು ಹೊರಗಡೆ ಇದೆ, ಮೈಸೂರಲ್ಲಿ ಸೆಟ್ಲಾಗಿದ್ದಾರೆ. ಸೊ ಅದರಿಂದ ಏನು ಮಾಡ್ತಾ ಇಲ್ಲ ನೋಡಿ. ಇದೇ ಪ್ರಾಪರ್ಟಿ, ಇದು ಮೆಟ್ಲಿಂಗ್ ರಸ್ತೆ, ಇದೇ ವಿಲೇಜು. ಇಲ್ಲಿ ನೋಡಿ ಕಾಣ್ತಾ, ಇದೇ ವಿಲೇಜು. ಜಸ್ಟ್ ಇಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ ವಿಲೇಜ್ಗೆ. 200 ಮೀಟ್ರ್ ವಾಕಬಲ್ ಇದೇ ವಿಲೇಜು. ಹಿಂಗೆ ನಡ್ಕೊಂಡು ಬಂದರೆ ಇದೇ ಲ್ಯಾಂಡು. ಸೊ 1.25 ಎಕರೆ ಇದೆ. 1 ಎಕರೆ 80 ಸೆಂಟ್ ಇದೆ. 20 ಸೆಂಟ್ ಕಡಿಮೆ. ಚೆನ್ನಾಗಿದೆ ಭೂಮಿ, ಮಾತ್ರ ಚೆನ್ನಾಗಿದೆ. ಮಣ್ಣು ಅಷ್ಟೇ, ಮಣ್ಣು ಚೆನ್ನಾಗಿದೆ. ಮರಳು ಮಿಶ್ರಿತ ಮಣ್ಣು, ತುಂಬ ಚೆನ್ನಾಗಿದೆ ಮಣ್ಣು ನೋಡಿ. ನಿಮಗೆ ಯಾವ ಥರ ಉಳುಮೆ ಮಾಡಿದಾಗ ಹೆಂಗೆ ಬರುತ್ತೆ ಅಂದರೆ ಮಣ್ಣು ನೋಡಿ, ಕಾಣ್ತಾ ಇದೆಯಲ್ಲ ಇಲ್ಲಿ ಮಣ್ಣು ನೋಡಿ, ಕೆಂಪು ಮಣ್ಣು. ಸೊ ಈ ಥರ ನಿಮಗೆ ಉಳುಮೆ ಮಾಡಿದಾಗ ಹಿಂಗೆ ಕಾಣುತ್ತೆ. ಇದು ನೋಡಿ, ಇವರು ಜೋಳ ಹಾಕಿದ್ದಾರೆ. ಸೊ ನೋಡಿ, ಜೋಳ ಹಾಕಿದ್ದಾರೆ ಪ್ರೆಸೆಂಟ್. ಈ ಥರ ಕಾಣುತ್ತೆ ನೋಡಿ. ಇದು ಮೆಟ್ಲಿಂಗ್ ರಸ್ತೆ. ಇದು ಮುಂದೆ ಊರುಗಳಿದೆ, ಅಲ್ಲಿಗೂ ಹೋಗುತ್ತೆ. ಲಿಂಗಾಯತರ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ಬಂದು ಲಿಂಗಾಯತರದು. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಅವರೇ ಇರೋದು ಜಾಸ್ತಿ ನೋಡಿ. ಈ ಥರ ಇದೆ ಪ್ರಾಪರ್ಟಿ. ಮೈಸೂರಿಗೆ ಒಂದು 80 ಕಿಲೋಮೀಟರ್ ಆಗ್ಬೋದು, ಬೆಂಗಳೂರಿಗೆ 165 ಆಗ್ಬೋದು, ಅನೂರಿಗೆ ಒಂದು 10 ಕಿಲೋಮೀಟರ್ ಆಗುತ್ತೆ, ಕೊಳ್ಳೇಗಾಲಕ್ಕೆ ಒಂದು 30 ಕಿಲೋಮೀಟರ್ ಆಗುತ್ತೆ. ಚೆನ್ನಾಗಿದೆ ಪ್ರಾಪರ್ಟಿ, ಚೆನ್ನಾಗಿದೆ, ತೊಗೋಬೋದು.